ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ತಿರಲ್ಲ, ಚಿಕ್ಕದಾಗಿ, ಅದೇನೂ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರ ಅಲ್ಲ. ಹೆಣ್ಣಿಗೆ ಮೊದಲನೇದಾಗಿ ಮನಸ್ಸು ಕೆಡೋದಕ್ಕೆ ಏನು ತಪ್ಪಾಗ್ತಾ ಇದೆ? ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಮಗುವಿಗೆ ಮದುವೆ ಆಗೋವರೆಗೂ ಅದರ ಆಲ್ಟ್ರೇಷನ್ ಆಗಲ್ಲ, ಅದು ಗೊತ್ತಾಗಲ್ಲ. ಅದಕ್ಕೆ ಹಳಬರು ಹೇಳ್ತಿದ್ರು, ಮದುವೆ ಅಂತ ಮಾಡಿದ್ರೆ ಅವ್ರ ಬುದ್ಧಿ ಬರುತ್ತೆ, ಜ್ಞಾನ ಬರುತ್ತೆ ಅಂತ ಹಿಂದಿನವ್ರು ಹೇಳ್ತಿದ್ರು. ಆದರೆ ಹೇಳ್ತಿದ್ರು, ಅದಕ್ಕೆ ವಿಚಾರ ಏನು ಅಂತ ಹೇಳಲಿಲ್ಲ, ಬಿಟ್ಬಿಟ್ರು. ಅದನ್ನು ಹಿಡ್ಕೊಂಡು ಇವರು ಮದುವೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಮಾಡಿಬಿಡ್ತಾ ಇದ್ದಾರೆ. ಅವರು ಹೇಳಲಿಲ್ಲ, ಇವರು ಕೇಳಲಿಲ್ಲ, ಮಾಡ್ಕೊಳ್ಳೋರು ತಿಳ್ಕೊಳ್ಳಿಲ್ಲ. ಮದುವೆ ಅಂದರೆ ಇಷ್ಟೇನಾ, ಇದಕ್ಕೆ ಮದುವೆ ಮಾಡ್ಕೋಬೇಕಿತ್ತಾ, ಅಯ್ಯೋ ದೇವರೇ ಸುಮ್ಮನೆ ಇದ್ದರೆ ಚೆನ್ನಾಗಿತ್ತಲ್ಲ ಅಂತ ಆಮೇಲೆ ಬರುತ್ತೆ ಮನಸ್ಸಿಗೆ ಭಾವನೆ. ಅಂದರೆ ಮದುವೆ ಅಂದರೆ ಭಯ ಪಡಬೇಕಾ ಗುರುಜಿ? ಭಯ ಬೀಳೋದಲ್ಲಮ್ಮ, ಭಯ ಬೀಳೋರು ಯಾರು ಅಂತಂದರೆ ಸೋಮಾರಿಗಳು. ತಿಳ್ಕೋಬೇಕಲ್ವಾ? ನೀನು ವೆಜಿಟೇಬಲ್ ಪಲಾವ್ ಮಾಡು ಅಂತ ಹೇಳಿದ ತಕ್ಷಣ ನಿನಗೆ ಮಾಡೋಕ್ಕೆ ಬಂದರೆ ಒಲೆ ಹತ್ರ ಹೋಗ್ಬೇಕಲ್ವಾ? ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಹೆಂಗಾಗತ್ತದೋ? ಆವಾಗಲೇ ಭಯ ಬೀಳೋದು. ನೀನು ಪಲಾವ್ ಮಾಡು ಅಂದರು ಒಪ್ಕೊಂಬಿಟ್ಟೆ, ಹೆಂಗೆ ಮಾಡೋದು ಅಂತ ಅಲ್ವಾ? ಹಾಗೆ ಯಾವುದೇ ವಿಷಯವನ್ನು ನೀವು ತಿಳ್ಕೊಂಡು ಹೋಗಬೇಕು, ಮದುವೆ ಮಾಡ್ಕೋಬೇಕು, ತಿಳಿಸಿ ಮದುವೆ ಮಾಡಬೇಕು. ಎರಡೂ ಕಡೆ ಇಲ್ಲ. ತಿಳ್ಕೊಳ್ಳೋಕೆ ಅವ್ರಿಗೆ ಗೊತ್ತಿಲ್ಲ, ಹೇಳೋಕ್ಕೆ ಇವ್ರಿಗೆ ಗೊತ್ತಿಲ್ಲ. ಮದುವೆ ಅಂತ ಮಾಡ್ಕೊ ಒಳ್ಳೇದಾಗತ್ತೆ ಅಂದರೆ ಬರೀ ಸುಳ್ಳೆ. ಹಿಂಗೆ ನಾವು ಬದುಕ್ತಾ ಇರೋದು. ಆಮೇಲೆ ಮಗುನ ಯಾಕೆ ನನಗೆ ಹಿಂಗೆ ಹುಡ್ತು ಮಗು ಅಂದರೆ, ಸೊ ಅದೊಂದೇ ಅಲ್ಲ, ಯಾಕಿಂತ ಗಂಡ ಸಿಕ್ತಾ, ಯಾಕಿಂತ ಹೆಂಡತಿ ಸಿಕ್ಕಿದ್ಲು, ಎಲ್ಲ ಬರೀ ಉಲ್ಟಾ ಸೀದಾನೇ ಆಗತ್ತೆ. ಇದಕ್ಕೆಲ್ಲ ಮೂಲ ಭಾವನೆ ಅಂತ 3ನೇ ಸಲ ಹೇಳಿಬಿಟ್ಟಿದ್ದೀನಿ. ಅಂತಹ ತಪ್ಪು ಏನಪ್ಪ ಆಗಿದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಗಂಡಸು ಮೊದಲು ಮನಸ್ಸಲ್ಲಿ ಒಂದು ಪ್ರಚೋದನೆ ಉತ್ಪತ್ತಿ ಆಗತ್ತೆ. ಅದನ್ನು ಉದ್ರೇಕ ಅಂತಾರೆ. ಇರುತ್ತದು, ಹೆಣ್ಣಲ್ಲೂ ಹೌದು ಗಂಡಲ್ಲೂ ಹೌದು. ಆದರೆ ಗಂಡಿಗೆ ಜಾಸ್ತಿ ಇರುತ್ತೆ ಉದ್ರೇಕ. ಅವನು ಶಮನ ಮಾಡ್ಕೊಳ್ಬೇಕಾ ಆಗಲ್ಲ, ಹೆಂಗೆಂಗೋ ಪರದಾಡ್ತಾನೆ, ಏನೇನೋ ಚೇಷ್ಟೆ, ಏನೇನೋ ಮಾಡೋಕ್ಕೆ ಹೋಗ್ತಾನೆ, ಏನೇನೋ ಯೋಚನೆ ಮಾಡೋಕ್ಕೆ ಹೋಗ್ತಾನೆ, ಸಟ್ರೈಟ್ ಆಗಲ್ಲ. ಅದು ಉದ್ವೇಗಕ್ಕೆ ಹೋಗುತ್ತೆ, ಅಹಂಕಾರಕ್ಕೆ ಹೋಗುತ್ತೆ, ಏನೇನು ಲೆಕ್ಕಾಚಾರಕ್ಕೂ ಹೋಗ್ಬಿಡತ್ತೆ. ಇದು ಯಾಕೆ ಹಿಂಗೆ ಆಡ್ತಾನೆ, ತಿಕ್ಲಾಡ್ದಂಗೆ ಆಡ್ತಾನೆ ಅಂತ ಅನ್ಕೋತಾರೆ ಅವರು. ಬಟ್ ಅವನಿಗೂ ಗೊತ್ತಿಲ್ಲ ನಾನೇನು ಮಾಡಬೇಕಂತ, ಅವ್ರಿಗೂ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ಅಂತ. ಹಿಡಿತದಲ್ಲೇ ಇರಲ್ಲ. ಹಾಂ. ಸೊ ಇದೆಲ್ಲವೂ ಕೂಡ ಮಾಡ್ತಕ್ಕಂತಹ ವಿಚಾರದಲ್ಲಿ ಊಟ ಮಾಡುವಾಗ ನಾವು ಮಾಡ್ತಿರ್ತಕ್ಕಂಥ ತಪ್ಪು ಗಂಡಸರಿಗೆ, ಅಂದರೆ ಗಂಡು ಮಕ್ಕಳಿಗೆ, ಅದು ಹೆಣ್ಣಿಗೂ ಹೌದು. ಹೆಣ್ಣಿಗೆ 2 ಕಡೆಯಿಂದ ಈ ಪ್ರಕ್ರಿಯೆ ಭಾವನೆಗೆ ಔಷಧಿ ಇದೆ. ಹೆಣ್ಣಿಗೆ 2 ಕಡೆಯಿಂದ, ಗಂಡಿಗೆ ಒಂದೇ ಕಡೆಯಿಂದ. ಅಂದರೆ ಪ್ರಚೋದನೆಗೆ ಒಳಗಾಗಬಾರದು. ಈಗ ಕಣ್ಣು ಮತ್ತು ನಮ್ಮ ದೇಹದಲ್ಲಿ ಇರುವಂತಹ ಚರ್ಮ, ಇದೆರಡು ಬಾರಿ ಡೇಂಜರ್. ಯಾಕೆ ಗುರುಜಿ? ಅಲ್ಲ, ಸ್ಪರ್ಶ ಬೇಕು ಅಂತ ಬಯಸಿದ್ರೆ ಕತೆ ಏನು? ಹೌದಲ್ವಾ? ಹೆಂಗಿದು ಕತೆ? ಮುಟ್ಟಬೇಕು. ಈ ಚೇಷ್ಟೆ ಇಲ್ಲ ಅಂತ್ಯಾ ಅಲ್ವಾ? ಕಣ್ಣು ನೋಡೋ ರೀತಿ ಚೆನ್ನಾಗಿರಬೇಕು. ಅದು ಹೆಂಗೆಂಗೋ ನೋಡಿದ್ರೆ ಕಣ್ಣೇನೇನೋ ಎಲ್ಲೆಲ್ಲಿಗೋ ತೊಗೊಂಡೋಗ್ಬಿಡುತ್ತೆ. ಹೌದಾ? ಸೊ ಇದು ತುಂಬ ಅತಿ ಮುಖ್ಯವಾಗಿ ನಮ್ಮ ಹೃದಯಕ್ಕೆ, ಭಗವಂತನ ಹೃದಯದಲ್ಲಿ ಕೂರಿಸ್ತೀನಿ ಅಂದರೆ ಈ ಚರ್ಮ ಮತ್ತು ಕಣ್ಣನ್ನು ಸರಿಯಾದ ರೀತಿ ಇಟ್ಕೋಬೇಕು. ಇದೆರಡು ಹದ್ದು ಮೀರಿ ಹೋಗ್ತಾ ಇರತ್ತೆ. ಹೌದಾ? ಈ ಹದ್ದು ಮೀರೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ, ನಮಗೆ ಒಂದು ಫ್ಯಾಕ್ಟ್ರಿ ಇದೆ ದೇಹದಲ್ಲಿ. ಏನು? ನಾವು ಸೇವನೆ ಮಾಡಿದಂಥ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ದೇಹಕ್ಕೆ ಏನು ಬೇಕೋ ಅದನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಜನರೇಟರ್ ಟ್ಯಾಂಕ್ ಇದ್ದಂಗೆ, ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗ್ತಕ್ಕಂತಹ, ಶಾಖ ಉತ್ಪತ್ತಿ ಆಗ್ತಕ್ಕಂಥ ಭಾಗ ಜಠರ. ಈ ಜಠರದ ನೇರ ಹಿಂಭಾಗದಲ್ಲಿ ಯೂರಿನ್ ಪಾಯಿಂಟ್ ಇರುತ್ತೆ ಎರಡೂ ಕಡೆ. ಸೊ ಈ ಸತ್ಯ ತಿಳ್ಕೊಂಬಿಟ್ರೆ ಹೆಣ್ಣು ಮಕ್ಕಳಿಗೆ ತುಂಬ ಖುಷಿಯಾಗಿರೋ ಥರ ಮಾಹಿತಿ ಕೊಡ್ಬೋದು. ತುಂಬ ಯಾವಾಗಲೂ ದೇವತೆ ಥರ ಇರಬೇಕು ಅಂತ ಬಯಕೆ ಆಗಲ್ಲ. ಯಾಕೆಂದ್ರೆ ಇದು ಗೊತ್ತಿಲ್ಲ. ಅದನ್ನು ಹೇಳೋಣ ಇವತ್ತು. ದೇವತೆ ಆಗಬೇಕು ಅಲ್ಲ ನಮ್ಮ? ಆಗಿದ್ದಾರಾ? ಇಲ್ಲ. ಮತ್ತು ಮದುವೆ ಯಾಕೆ ಮಾಡ್ತೀರಾ? ಹೆಣ್ಣು ಸೀತೆ ಆಗಬೇಕು, ಗಂಡು ಶ್ರೀರಾಮ ಆಗಬೇಕು. ಹೆಂಗಿರುತ್ತೆ? ಇಲ್ಲಿ ಶ್ರೀರಾಮನೂ ಇಲ್ಲ, ಸೀತೆನೂ ಇಲ್ಲ. ಆದರೆ ಕೇಳೋದು ಮಾತ್ರ ಚೆನ್ನಾಗಿರಬೇಕು ನಾವು ಪೇರು ಅಂತ ಬಯಸ್ತೀವಿ. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ಯಾವಾಗಲೂ, ಗಂಡು ಮಕ್ಕಳಿಗೆ ಚಿಕ್ಕಂದಿಂದ ಸ್ಕೂಲ್ಗೆ ಸೇರಿಸೋದ್ರಿಂದ ಹಿಡಿದು ಅದಕ್ಕಿಂತ ಮುಂಚೆ ತಾಯಿ ಮಗುವಿಗೆ ಅನ್ನವನ್ನು
ಬಾಯಲ್ಲಿ ಇಡ್ತಕ್ಕಂತಹ ಒಂದು ವಿಚಾರ ಇದೆಯಲ್ಲ, ಇದು ಅಲ್ಲಿಂದನೇ ಬುದ್ಧಿ ಕೆಡಕ್ಕೆ ಶುರುವಾಗುತ್ತೆ ಮಗುಗೆ. ಎಲ್ಲಿಂದ? ತಾಯಿ ಮಗುವಿಗೆ ಅನ್ನ ಹಾಕ್ತಾರಲ್ಲ, ತಿನ್ನಿಸ್ತಾರಲ್ಲ, ಅಲ್ಲಿಂದನೇ ಮಗುಗೆ ಪ್ರಚೋದನೆ ಒಳಗಾಗಕ್ಕೆ ಶುರುವಾಗುತ್ತೆ ಮೈಂಡು. ಅಂದರೆ ತಾಯಿ ಮಗುವಿಗೆ ತಿನ್ನಿಸ್ಬಾರ್ದಾ? ಪ್ರಶ್ನೆ ಬರುತ್ತೆ. ನಿನ್ನ ಪ್ರಕಾರ ಏನು, ತಿನ್ನಿಸ್ಬೇಕು ಅಂತನ? ತಿನ್ನಿಸ್ಬೇಕು. ಇಲ್ಲ, ಸಾಧ್ಯ ಇಲ್ಲ. ಮಗುಗೆ ಹುಟ್ಟಿದ ಮೇಲೆ ಹಾಲು ಕುಡಿಯೋದಕ್ಕೆ ಯಾರು ಹೇಳ್ಕೊಡ್ತಾರಾ? ಇಲ್ಲ ಗುರುಜಿ. ಇಲ್ಲ ಅಲ್ಲ, ಕುಡಿಯುತ್ತಲ್ಲ, ಹೇಗದು? ಯಾರೂ ಹೇಳ್ಕೊಡಲ್ಲ, ಇಲ್ಲ, ಆಟೋಮೆಟಿಕ್ ಹಾಲು ಕುಡಿಯುತ್ತೆ. ಹಾಗೆ ಅದೇ ರೀತಿ ಅನ್ನ ಸೇವನೆ ಮಾಡ್ತಕ್ಕಂಥ ತಾಯಿ ಆದವಳು ಜಾಣ್ಮೆಯಿಂದ ಮಗುಗೆ ತೋರಿಸ್ಕೊಡೋದೇ ಆದರೆ ಅವಳಂತಹ ತಾಯಿ, ಶ್ರೇಷ್ಠ ತಾಯಿ, ಸಂಸ್ಕಾರವಂತ ತಾಯಿ ಪ್ರಪಂಚದಲ್ಲಿ ಇನ್ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಮುದ್ದು ಜಾಸ್ತಿ ಆಗ್ಬಿಡುತ್ತೆ ಮಗುಗೆ. ನಾನೇ ತಿನ್ನಿಸ್ಬೇಕು, ತಾಯಿನೇ ತುತ್ತು ತಿನ್ನಿಸ್ಬೇಕು ಅಲ್ವಾ? ಆದರೆ ಈ ಅಳಬರಿಗೆ ಇದು ಯಾಕೆ ಗೊತ್ತಾಗಲಿಲ್ಲ ವೈಜ್ಞಾನಿಕವಾಗಿ ಅಂತ ನನ್ನ ಪ್ರಶ್ನೆ ನಾನೇ ಹಾಕ್ಕೋತೀನಿ. ತಿನ್ನಿಸು ಅಂತ ಹೇಳಿ ಸರಿ, ಆದ್ದರಿಂದ ಮಗು ಏನಾಗುತ್ತೆ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಪ್ಲ್ಯಾನ್ ಇರಲಿಲ್ಲ. ಇನ್ನವ್ರಿಗೆ ಮಗು ಬೆಳೀಬೇಕು ದಷ್ಟಪುಷ್ಟವಾಗಿ ಅಂತ ಐಡಿಯಾ ಇತ್ತು. ಹೌದಮ್ಮ? ಹೌದು. ಈಗ ದಷ್ಟಪುಷ್ಟವಾದ ಮಕ್ಕಳೇ ಇಲ್ಲ, ಎಲ್ಲ ವೀಕೇ ಇರೋದು. ಈ ವೀಕ್ ಮಕ್ಕಳಿಗೆ ತಿನ್ಸೋಕೆ ಹೋದರೆ ಅದು ಇನ್ನೂ ಏನೇನೋ ಆಗ್ಬಿಡುತ್ತೆ ಮಗು. ಈ ಸಂಸ್ಕಾರ ಅನ್ನೋ ಒಂದು ಪದವನ್ನು ನಾವು ಎಷ್ಟು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆ ಕೊಡಬೇಕಾಗತ್ತೆ. ತಾಯಿ ಮಗುವಿಗೆ ಅನ್ನವನ್ನು ತಿನ್ನಿಸುವುದು ಸರಿ ನಾ? ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ. ಯಾಕಲ್ಲಿ ತಪ್ಪಾಗುತ್ತೆ ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಈ 5 ಬೆರಳಿದೆ, ಈ ಕೈಯಲ್ಲಿ ಅಗ್ನಿ ಇದೆ, ಹೌದಾ? ಅದಕ್ಕೆ ಯಾವಾಗಲೂ ಕೈ ಬೆರಳುಗಳನ್ನು ನಾವು ಎಷ್ಟು ಚೆನ್ನಾಗಿ ಬಳಸ್ತೀವಿ ಅನ್ನೋದು ಮೊದಲು ಕಲ್ತ್ಕೋಬೇಕು. ಯಾಕೆ? ಹೃದಯ ನಮ್ಮದು. ಹೃದಯ ಚೆನ್ನಾಗಿರಬೇಕು ಅಂದರೆ ಕೈ ಬೆರಳನ್ನು ಚೆನ್ನಾಗಿ ಬಳಸೋದನ್ನ ಕಲಿಬೇಕು. ಮಗುವಿಗೆ ಹುಟ್ಟಿದಾಗ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿರಲ್ಲ ಅಂತ ಸಾಕಷ್ಟು ಸಲ ಹೇಳ್ತಿರ್ತೀನಿ ನಾನು. ಅಭಿವೃದ್ಧಿ ಮಾಡಬೇಕು ಅಂತ. ಆ ಅಭಿವೃದ್ಧಿ ಮಾಡಬೇಕಾದ್ರೆ ಮಗು ಕೈ ಬೆರಳನ್ನು ಅದಕ್ಕೆ ಕೈ ಹಾಕಿಸಿ ಎಷ್ಟು ತಿಂತೆ ತಿನ್ನಪ್ಪ ಅಂತ ಬಾಯಿ ಒಳಗಡೆ 5 ಬೆರಳು ಹೋಗಬೇಕು. ಈ ಅಭ್ಯಾಸ ತಾಯಿ ಮಾಡಿಸೋದೇ ಆದರೆ ಆ ಮಗು ಎಷ್ಟೊಂದು ಅದ್ಭುತವಾದ ಮಗು ಆಗತ್ತೆ ಅಂದರೆ ಹೇಳಕ್ಕೆ ಸಾಧ್ಯ. ಇವರು ಒಬ್ಬರು ಸ್ಪೂನು ಆಯಿತಾ, ಇಲ್ಲ ತುರ್ಕೋದು, ಹೌದಾ? ಈ ಮಗುವಿನ ಜೀವನದಲ್ಲಿ ಎಷ್ಟು ಸಮಸ್ಯೆ ಅನುಭವಿಸುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಅದನ್ನೂ ಬೇಕಾದರೆ ಇನ್ನೂ ಅವ್ನು ಮಿಡ್ಲ್ ಸ್ಕೂಲ್ಗೆ ಹೋಗೋ ಹುಡುಗ ಆದರೂ ತಿನ್ಸೋಕ್ಕೆ ಎಷ್ಟೋ ಜನ ಇನ್ನೂ ಶುರು ಮಾಡ್ತಾರೆ. ಅಯ್ಯೋ ಸ್ವಲ್ಪ ತಿನ್ಕಪ್ಪ, ಅವನೇ ಆದರೆ ತಿನ್ನಲ್ಲ ಸ್ವಾಮಿ, ನಾವೇ ತಿನ್ನಿಸ್ಬೇಕು. ಇವಂತೂ ಕೂಡ ಎಷ್ಟೋ ಜನಗಳು ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ಮಗುವಿಗೆ ಏನೆಲ್ಲ ಕಲಿಸ್ಬೇಕು ಅಂತ ನೀವು ಕಲಿಸ್ಬೇಕಾಗಿಲ್ಲ ರೀ. ನೀವು ಆ ಸಂದರ್ಭವನ್ನು ಬಳಸಿ ಆ ಮಗುವಿಗೆ ತೋರಿಸ್ಕೊಡ್ಬೇಕು. ಪ್ಲೇಟಲ್ಲಿ ಹಾಕಿ ಮುಂದೆ ಕೂತ್ಕೊಂಡು ಸಾವಧಾನದಿಂದ ಅದಕ್ಕೆ ತೋರಿಸ್ಕೊಟ್ರೆ ಎಷ್ಟು ಬೇಕು ಅಷ್ಟು ತಿನ್ನುತ್ತೆ. ಏನು ಹೇಳ್ತೀಯಮ್ಮ? ಖಂಡಿತ ಗುರುಜಿ. ಈ ಕೆಲಸವನ್ನು ಮಾಡೋದ್ರಿಂದ ಆ ಬೆರಳು ಕೈ ಒಳಗಡೆ ಬಾಯಿ ಒಳಗಡೆ ಹೋಗೋದ್ರಿಂದ ಅಗ್ನಿ ಉತ್ಪತ್ತಿ ಆಗತ್ತೆ. ಏನಾಗತ್ತೆ? ತಿನ್ನಿಸುವ ಅನ್ನ ನೀವು ತಿನ್ನಿಸುವುದು ಅಂದ್ಕೊಂಡಿದ್ದೀರಲ್ಲ ಅದು, ಅಥವಾ ಮಗು ತಿನ್ನುವುದು ಕರಗಲಿಕ್ಕೆ ಈ ಬೆರಳಿನ ಶಾಖ ಜಠರಕ್ಕೆ ಹೋದಾಗ ಅದು ಬೇಗ ಡೈಜೆಷನ್ ಆಗುತ್ತೆ. ಮಗುವಿಗೆ ಯಾವ ಕಾರಣಕ್ಕೂ ರೋಗಗಳು ಬರಲ್ಲ, ಪದೇ ಪದೇ ಜ್ವರ ಬರಲ್ಲ, ಪದೇ ಪದೇ ಕೆಮ್ಮು ಬರಲ್ಲ, ಶೀತ ಬರಲ್ಲ, ನೆಗಡಿ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ 15 ದಿನದ ಮಗು ಆಗಿರಲ್ಲ, ಓಡು ಹಾಸ್ಪಿಟ್ಲಿಗೆ ಎತ್ಕೊಂಡು ಅಯ್ಯೋ ತಲೆ ಬಿಸಿ ಆಗ್ಬಿಟ್ಟದೆ, ಜ್ವರ ಸಿಕ್ಕಾಪಟ್ಟೆ ಬಂದ್ಬಿಟ್ಟೈತೆ. ಇದೆಲ್ಲ ಇಲ್ಲೇ ನಡೀತಾ ಇರ್ತಕ್ಕಂಥದ್ದು. ಯಾಕೆ ವಿಚಾರವನ್ನು ನಾವು ಕೇಳುವಂತಹದ್ದು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದು ಮಗುವಿಗೆ ಅನ್ನ ತಿನ್ನಿಸ್ತಕ್ಕಂಥ ವಯಸ್ಸು ಎಷ್ಟಾಗಬೇಕು, ಅನ್ನ ತಿನ್ನುವಂಥ ಮಟ್ಟಕ್ಕೆ ನಾವು ಯಾವ ರೀತಿಯ ಮಗುವನ್ನು ರೆಡಿ ಮಾಡಬೇಕು, ಇದು ಜೀವನದಲ್ಲಿ ಮಗುವನ್ನು ರಕ್ಷಣೆ ಮಾಡಬೇಕಾದ ನಿಜವಾದ ಧರ್ಮ.